ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಗ್ರಹಣ ಆರಂಭವಾಗುವಂತಹ ಸಮಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಗ್ರಹಣ ಈಗ ಆರಂಭವಾಗ್ತಾ ಇದೆ. ಆರಂಭದ ಸಂದರ್ಭದಲ್ಲಿ ದೇವಸ್ಥಾನಗಳ ಬಾಗಿಲನ್ನೆಲ್ಲವೂ ಕೂಡ ಬಂದ್ ಮಾಡಲಾಗ್ತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಆರಂಭ. ಭಾರತದಲ್ಲಿ 20 ನಿಮಿಷಗಳ ಕಾಲ ಗೋಚರಿಸಲಿದೆ ಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣ ಆರಂಭವಾಗ್ತಾ ಇದೆ. ಭಾರತದಲ್ಲಿ 20 ನಿಮಿಷ ಗೋಚರ ಗ್ರಹಣ ಇದೆ. ಮಧ್ಯಾಹ್ನ 3:20ರಿಂದ ಚಂದ್ರಗ್ರಹಣ ಆರಂಭವಾಗ್ತಾ ಇದೆ. ಮಧ್ಯಾಹ್ನ 3:20ರಿಂದ ಸಂಜೆ 6:22ರಿಂದ ಗ್ರಹಣ ಸ್ಪರ್ಶ ಕಾಲ. ಈ 6:22ಕ್ಕೇನೆ ಭಾರತದಲ್ಲಿ ಕಾಣಿಸಿಕೊಳ್ಳೋದು. ಸಂಜೆ 6:47ಕ್ಕೆ ಗ್ರಹಣ ಮೋಕ್ಷ ಕಾಲ ಇದೆ. ಹಾಗಾಗಿ 6:22ರಿಂದ 6:47ರವರೆಗೂ ಕೂಡ ಭಾರತದಲ್ಲಿ ಚಂದ್ರಗ್ರಹಣ ಕಾಣಿಸಿಗುತ್ತೆ. ಯಾಕೆ ಅಂತಂದ್ರೆ ಅವಾಗ ಕತ್ತಲ ಕಡೆಗೆ ಹೋಗ್ತಾ ಇರ್ತೀವಿ. ಹಗಲಿನಿಂದ ರಾತ್ರಿಯ ಕಡೆಗೆ ಹೋಗ್ಬೇಕಾದ್ರೆ ನಮಗೆ ಸಂಜೆಯ ಸಂದರ್ಭದಲ್ಲಿ ಚಂದಿರ ಕಾಣಿಸ್ತಾನೆ. ಹಗಲಿನಲ್ಲಿ ಕಾಣಿಸದೇ ಇರೋದ್ರಿಂದ ನಮಗೆ ಗ್ರಹಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಸಂಜೆ 6:22ಕ್ಕೇನಿದೆ ಅದು ಭಾರತದಲ್ಲಿ ಕಾಣಿಸುತ್ತೆ. ನಾವು ಸಂಜೆ ನೋಡಬಹುದು ಗ್ರಹಣ. ಸಂಜೆ 6:47ಕ್ಕೆ ಗ್ರಹಣ ಮೋಕ್ಷ ಕಾಲ ಇದೆ. ಸೊ ಅಲ್ಲಿಗೆ ಗ್ರಹಣ ಮುಕ್ತಾಯವಾಗುತ್ತೆ 6:47ಕ್ಕೆ. ಸೊ ಹಾಗಾಗಿ ಆ ಸಂದರ್ಭವನ್ನು ನೀವು ನೋಡಬಹುದು. ಸುಮಾರು ಒಂದು 20 ನಿಮಿಷ ಗ್ರಹಣವನ್ನು ನೋಡೋಕ್ಕೆ ಅವಕಾಶ ಇದೆ. ಹಾಗಂತ ನಮ್ಗೆ ಯಾವುದೇ ಪರಿಣಾಮಗಳಿಲ್ಲ ಅಂತಲ್ಲ, ನಂಬಿಕೆಯ ಮೇಲೆ ಹೋಗುತ್ತೆ. ಯಾರ್ಯಾರು ನಂಬ್ತಾರೆ ಅವರೆಲ್ಲರಿಗೂ ಕೂಡ ಗ್ರಹಣದ ಪರಿಣಾಮಗಳು ಇರುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಾಗುತ್ತೆ. ಹಾಗಾಗಿ ಈಗ ಜ್ಯೋತಿಷ್ಯ ಹೇಳುವಂಥವರು ಕೂಡ ಹೇಳಿದ್ದಾರೆ, ಹೌದು ಆ ರೀತಿಯಾಗಿದೆ. ಧಾರ್ಮಿಕ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ, ಪ್ರಧಾನ ಅರ್ಚಕರೆಲ್ಲ ಹೇಳ್ತಾ ಇದ್ದಾರೆ. ಸೊ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಬಟ್ ದೇವಸ್ಥಾನಗಳ ವಿಚಾರದಲ್ಲೂ ಕೂಡ ನಿಮಗೆಲ್ಲ ಪ್ರಶ್ನೆಗಳಿರುತ್ತೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು ದೇವರಿಗೇನೆ ಗ್ರಹಣದ ಸಂದರ್ಭದಲ್ಲಿ ಈ ರೀತಿಯಾಗಿ ದರ್ಬೆ ಹಾಕಿ ಮುಚ್ಚಿಡ್ತಾರೆ ಅಂತಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡೋದು ಗ್ರಹಣದ ಕಾಲದಲ್ಲಿ ಅಂತೇಳಿ? ಅದು ಹಂಗಾಗೋದಿಲ್ಲ. ಗ್ರಹಣದ ಪರಿಣಾಮಗಳೇನಾಗುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿರುವಂಥ ದೇವಾಲಯದಲ್ಲಿರುವಂತಹ ದೇವರ ಮೂರ್ತಿಗಳೇನಿದೆ ಅದರ ಮೇಲೆ ಪರಿಣಾಮಗಳಾಗಬಾರ್ದು, ಆ ಮೂರ್ತಿಗಳೇನೂ ಆಗಬಾರ್ದು. ಸೊ ಹಾಗಾಗಿ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಅಲ್ಲಿರುವಂಥ ಶಕ್ತಿಯನ್ನು ಹಾಳು ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದರ್ಬೆಯನ್ನು ಇಟ್ಟು ದೇವಸ್ಥಾನದಲ್ಲಿರುವಂಥ ದೇವರ ಮೂರ್ತಿಗಳನ್ನು ರಕ್ಷಣೆ ಮಾಡಲಾಗತ್ತೆ. ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಪ್ರಾಣ ಪ್ರತಿಷ್ಠಾಪನೆ ಆಗದೆ ದೇವಸ್ಥಾನಗಳಿರೋದಿಲ್ಲ. ಹಾಗಾಗಿ ದೇವರ ಮೂರ್ತಿಗಳಿಗೆ ಯಾವುದೇ ರೀತಿಯಾದಂಥ ಕೆಡುಕು ಆಗಬಾರದು ಗ್ರಹಣದ ಸಂದರ್ಭದಲ್ಲಿ ಅಂತ ಹೇಳಿ. ಎಸ್ಪೆಷಲಿ ಸೂರ್ಯಗ್ರಹಣದಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಧಾರ್ಮಿಕ ವಲಯದಲ್ಲಿರುವಂಥವ್ರು ಹೇಳ್ತಾರೆ, ಹೇಗಾಗುತ್ತೆ ಅಂತ ಹೇಳಿ. ವರ್ಷದ ಮೊದಲ ರಣರಣ ಚಂದ್ರಗ್ರಹಣ ಆರಂಭವಾಗಿದೆ. ಹುಣ್ಣಿಮೆಯ ಚಂದ್ರಗ್ರಹಣ ವೇಳೆ ಏನು ಮಾಡಬೇಕು? ಕೇತುಗ್ರಸ್ತ ಗ್ರಹಣ ಮಧ್ಯಕಾಲದಲ್ಲಿ ಏನು ಮಾಡಬಾರದು? ಪಬ್ಲಿಕ್ ಟಿವಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣದ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವರ್ಷದ ಮೊದಲ ರಣರಣ ಚಂದ್ರಗ್ರಹಣ ಇದು, ಕೆಂಪು ರಕ್ತ ಚಂದ್ರಗ್ರಹಣ. ಹುಣ್ಣಿಮೆಯ ಚಂದ್ರಗ್ರಹಣ ವೇಳೆ ಏನು ಮಾಡಬೇಕು? ಕೇತುಗ್ರಸ್ತ ಗ್ರಹಣ ಮಧ್ಯಕಾಲದಲ್ಲಿ ಏನು ಮಾಡಬಾರದು? ಅವೆಲ್ಲವೂ ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಏನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆಗೆ, ಗ್ರಹಣ ಕಾಲದಲ್ಲಿ ಧ್ಯಾನವನ್ನು ಮಾಡಬೇಕು. ಸೊ ಗ್ರಹಣಕ್ಕೆ ಮೊದಲು ಸ್ನಾನ ಮಾಡಬೇಕು. ಅದು ಎಲ್ಲ ಗ್ರಹಣದ ಸಂದರ್ಭದಲ್ಲಿ ಅಲ್ಲ, ಪ್ರತಿದಿನವೂ ಸ್ನಾನ ಮಾಡಲೇಬೇಕು. ಬಟ್ ಇಲ್ಲಿ ಯಾಕೆ ಹೇಳ್ತಾರೆ ಅಂದರೆ ವಿಶೇಷವಾಗಿ ಅದರ ಪರಿಣಾಮಗಳು. ಗ್ರಹಣದ ನಂತರವೂ ಕೂಡ ಸ್ನಾನವನ್ನು ಮಾಡಬೇಕು. 2 ಸಂದರ್ಭದಲ್ಲಿ. ಗ್ರಹಣದ ದಿನ ಅಲ್ಪಾಹಾರವನ್ನಷ್ಟೇ ಸೇವಿಸಬೇಕು. ಇದಕ್ಕೆ ಕಾರಣ ಇಷ್ಟೇ, ಅದು ಜೀರ್ಣವಾಗೋದಿಲ್ಲ ಅನ್ನೋದಷ್ಟೇ. ದಟ್ ಇಸ್ ರೀಸನ್. ಅದಕ್ಕೆ ಪ್ರಾತಃ ಕಾಲ ಎದ್ದು ಬೆಳಗ್ಗೆ 10ರೊಳಗೆ ಪೂಜೆಯನ್ನು ಮಾಡಬೇಕು. ಪ್ರತಿದಿನವೂ ಅದನ್ನೇ ಮಾಡಬೇಕು. 10ರೊಳಗಲ್ಲ, 8 ಗಂಟೆ ಒಳಗಡೆನೆ ಮಾಡಬೇಕು. ಕೈಲಾದರೆ ಉಪವಾಸ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಿಮ್ಮ ದೇಹದ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮಗಳು ಉಂಟಾಗೋದಿಲ್ಲ ಅಂತ ಹೇಳಿ. ಜೀರ್ಣಕ್ರಿಯೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗುತ್ತೆ, ಆ್ಯಸಿಡಿಟಿ ಆಗ್ಬೋದು, ಈ ಥರ ಸಮಸ್ಯೆ ಆಗೋದಕ್ಕೋಸ್ಕರ ಊಟ ಮಾಡಬೇಡಿ ಜಾಸ್ತಿ ಅಂಥೇಳಿ. ಆರೋಗ್ಯ ಸಮಸ್ಯೆ ಇದ್ದರೆ ಊಟ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಲವರಿಗೆ ಆಗೋದನ್ನಿಲ್ಲ, ಶುಗರ್ ಪೇಷಂಟ್ಸ್ಗಳು ತಿನ್ನಲೇಬೇಕಾಗತ್ತೆ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಕೆಲವ್ರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಸ್ವಲ್ಪ ಆದರೂ ಊಟ ಮಾಡಬೇಕು, ಇಲ್ಲಾಂದರೆ ಶಕ್ತಿ ಇಲ್ದಂಗೆ ಆಗ್ಬಿಡುತ್ತೆ, ಕೈ ನಡಗಕ್ಕೆ ಶುರು ಆಗ್ಬಿಡುತ್ತೆ. ಅಂಥವರೆಲ್ಲ ಇರ್ತಾರೆ, ಅವ್ರು ಊಟ ಮಾಡ್ಬೋದು. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವರಿಗೆಲ್ಲ ಈ ವ್ಯವಸ್ಥೆಯನ್ನು ಮಾಡಬಾರ್ದು. ಹಾಗಿದ್ದಾಗ ಏನು ಮಾಡಬಾರ್ದು ಅಂತಂದರೆ, ಗ್ರಹಣದ ಆಚರಣೆ ಅಂದರೆ ಸೂತಕ ಇದ್ದಂತೆ ಅಂತ ಹೇಳಿ. ಇದು ಅಗೇನ್ ನಾವು ಹೇಳ್ತಾ ಇದ್ದೀವಿ, ಇದು
ಅವರವರ ನಂಬಿಕೆಯ ಮೇಲೆ ಇರುತ್ತೆ. ನಾವೆಷ್ಟು ನಂಬುತ್ತೀವಿ ಅನ್ನುವಂಥದ್ರ ಮೇಲೆ ಇರುತ್ತೆ. ಕೆಲವರು ದೇವರನ್ನ ನಂಬ್ತಾರೆ, ಆದರೆ ಗ್ರಹಣವನ್ನು ನಂಬೋದಿಲ್ಲ. ಅದು ಪ್ರಾಕೃತಿಕವಾಗಿ ನಡೆಯುವಂಥದ್ರಿ, ನೈಸರ್ಗಿಕವಾಗಿ ನಡೆಯುವಂಥ ಕ್ರಿಯೆ ಅಂತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಂಬುವಂಥವ್ರಿಗೆ ಹೇಳ್ತಾ ಇರೋದು ಗ್ರಹಣ ಮುಗಿಯುವವರೆಗೆ ಮಲಗಬಾರದು ಅಂತ ಹೇಳ್ತಾ ಇದ್ದಾರೆ. ಗ್ರಹಣ ಮುಗಿಯುವವರೆಗೂ ಮಲಗಬಾರದು. ಗ್ರಹಣಕ್ಕೆ ಮುನ್ನ ನಿತ್ಯ ಕರ್ಮವನ್ನು ಮುಗಿಸ್ಬೇಕು. ಅಂದರೆ ಶೌಚಾಲಯಕ್ಕೆ ಹೋಗುವಂಥದ್ದು ಮುಕ್ತಾಯ. ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ನೀವು ಶೌಚಾಲಯಕ್ಕೆಲ್ಲ ಹೋಗಬೇಡ್ರಪ್ಪ ಅಂತ ಹೇಳ್ತಾರೆ. ನಿತ್ಯ ಕರ್ಮವನ್ನು ಮುಗಿಸ್ಬೇಕು, ಗ್ರಹಣದ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ಮಾಡಬೇಡಿ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಗ್ರಹಣ ಕಾಲದಲ್ಲಿ ಆಹಾರ ಸೇವನೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಗೇನ್ ಹೇಳ್ತಾ ಇರುವಂಥದ್ದು ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಸೊ ಯಾಕೆ ಅನ್ನುವಂಥದ್ದು ಹಲವು ರೀಸನ್ಸ್ಗಳಿರುತ್ತೆ. ಜೀರ್ಣಕ್ರಿಯೆ ಆಗಲ್ಲ ಅಷ್ಟೇ, ಅದಕ್ಕೋಸ್ಕರನೇ ಹೇಳೋದು. ಗ್ರಹಣ ಕಾಲದಲ್ಲಿ ಆಹಾರ ತಯಾರಿಕೆಯೂ ಕೂಡ ಬೇಡ, ಏನು ಮಾಡಬೇಡಿ, ಸುಮ್ಮನೆ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಿ, ಏಕಾಗ್ರತೆ ಹೆಚ್ಚಾಗತ್ತೆ. ಒಂದು ಕಡೆಗೆ ಏಕಾಗ್ರತೆ ಹೆಚ್ಚಾಗತ್ತೆ, ಇನ್ನೊಂದು ಕಡೆಗೆ ನಿಮಗೂ ಕೂಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ಗ್ರಹಣದ ನೆಪದಲ್ಲೇ. ಆ ಕಡೆಗೆ ಆಹಾರ ಸೇವನೆ ಮಾಡದೇ ಇದ್ದರೆ ಒಂದಿಷ್ಟು ಬಾಡಿ ಕರೆಕ್ಟಾಗಿ ಸಮತೋಲನದಲ್ಲಿರುತ್ತೆ, ಸ್ವಲ್ಪ ನಿಮಗೂ ರಿಲ್ಯಾಕ್ಸ್ ಸಿಗುತ್ತೆ. ಅದನ್ನಾದರೂ ಮಾಡಿ ಅಷ್ಟಾದರೂ ಅಂತ ಕೆಲವರು ಈಗ ಆ ವಿಚಾರದಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಗ್ರಹಣ ಆಚರಣೆ ಅಂದರೆ ಸೂತಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ.